ಕ್ಷಣ ಕ್ಷಣಕ್ಕೂ ಬೆಂಗಳೂರು ಗ್ರಾಮಾಂತರ ಚುನಾವಣಾ ಕ್ಷೇತ್ರ ರಂಗೇರ್ತಾ ಇದೆ. ಲೋಕಸಮರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಇಷ್ಟು ಬೇಗನೆ ಅವರು ಕಣಕ್ಕಿಳಿದು ಬಿಟ್ಟಿದ್ದಾರೆ. ಈ ಸಾರಿ ಅಲ್ಲಿ ಓಡಾಡುವ ಅಗತ್ಯವೇ ಇಲ್ಲದೆ ಬರೇ ಡಿಕೆ ಸುರೇಶ್ ಅವರ ಹೆಸರಲ್ಲೇ ಗೆದ್ದು ಬರ್ತೀವಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ಅವರಿಗೆ ಇದ್ದಂತಹ ಒಂದು ಕ್ಷೇತ್ರ ಅದು. ಆದರೆ ಈಗ ಸಡನ್ ಆಗಿ ಬಹಳ ಬೇಗನೆ ಡಿಕೆ ಶಿವಕುಮಾರ್ ಕೂಡ ಕಣಕ್ಕಿಳಿದು ಓಡಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ತಮ್ಮನನ್ನು ಗೆಲ್ಲಿಸಲೇಬೇಕಾದ ಒತ್ತಡದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರಾ? ಡಿಕೆಶಿ ಅವರ ಮುಖ್ಯಮಂತ್ರಿ ಕನಸಿಗೆ ಡಿಕೆ ಸುರೇಶ್ ಅವರ ಗೆಲ್ಲುವ ಒಂದು ಬೂಸ್ಟರ್ ಡೋಸ್ ಆಗಿ ಬೇಕಾಗೇ ಆಗತ್ತೆ ಅಂತ ಡಿಕೆ ಶಿವಕುಮಾರ್ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬೆಂಗಳೂರು ಗ್ರಾಮಾಂತರದ ಗೆಲುವು ಅನಿವಾರ್ಯ ಅನ್ನುವಂಥದ್ದು ಬಹುಶಃ ಅವರಿಗೆ ರಿಯಲೈಸ್ ಆಗಿದೆ ಅಂತ ಅನ್ಸುತ್ತೆ. ಆದರೆ ಈ ಸಾರಿ ಒಂದು ದೊಡ್ಡ ಗೇಮ್ ಚೇಂಜರ್ ಆಗಿಬಿಡುತ್ತಾ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅನ್ನುವಂಥದ್ದು ಪ್ರಚಾರಕ್ಕೆ ತೊಡಗ್ತಾ ಇದ್ದಾರೆ. ಓಕೆ, ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿರೋದು ಇದೊಂದು ರೀತಿಯಲ್ಲಿ ಚೆಕ್ಮೇಟ್ ಡಿ ಕೆ ಶಿ ಬ್ರದರ್ಸ್ಗೆ. ಯಾಕೆ ಅಂತಂದರೆ ಒಂದು ವೇಳೆ ನೋಡಿ, ಈ ರಾಜಕೀಯ ಗಣಿತಗಳು ಹಿಂಗಿರುತ್ತೆ ಅಂತಂದರೆ, ಒಂದು ವೇಳೆ ಇವರು ದೇವೇಗೌಡರ ಅಳಿಯ, ಯಾವ ಪಕ್ಷದಿಂದ ಟಿಕೆಟ್ ಕೊಡಬೇಕಿತ್ತು? ಜೆ ಡಿ ಎಸ್ಸಿಂದ ಕೊಡಬೇಕಿತ್ತು. ಜೆ ಡಿ ಎಸ್ಸಿಂದ ನಿಂತಿದ್ರೆ ಏನಾಗ್ತಾ ಇತ್ತು? ಆಹಾ, ಮತ್ತೊಂದು ಫ್ಯಾಮಿಲಿನ ದೇವೇಗೌಡರ ಅಳಿಯನ ಮತ್ತೊಂದು ಕರ್ಕೊಂಬಂದ್ರ. ಒಂದು ಬಿ ಜೆ ಪಿಯವ್ರು ಯಾಕೆ ಕೆಲಸ ಮಾಡ್ತಾಯಿದ್ರು? ಮಾಡ್ತಿರ್ಲಿಲ್ಲ. ಜೆ ಡಿ ಎಸ್ ಅವರಲ್ಲಿ ಏಕ್ದಮ್ ಕೆಲಸ ಮಾಡಿದ್ರು ಕೂಡ ಅಲ್ಲಿ ಒಂದು 3 ಲಕ್ಷ ವೋಟ್ ಇದೆ, ಅದು ಗೆಲ್ಲೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಬಿ ಜೆ ಪಿ ಹೈಕಮಾಂಡ್ ಏನು ಮಾಡ್ತು? ಬಿ ಜೆ ಪಿಯ ಕ್ಯಾಂಡಿಡೇಟಾಗಿ ಕಣಕ್ಕಿಳಿಸ್ತೀವಿ ಅಂತ. ಈಗೇನಾಯಿತು ಅಲ್ಲಿ? ಜೆ ಡಿ ಎಸ್ ಆಗಿದ್ದರೆ ಬಿ ಜೆ ಪಿ ಕ್ಯಾಂಡಿಡೇಟ್ ಕಣಕ್ಕಿಳಿಸಿದ್ರೆ ಜೆ ಡಿ ಎಸ್ ಅವ್ರು ಯಾಕೆ ಬರ್ತಾರೆ? ಬಂದೇ ಬರ್ತಾರೆ. ದೇವೇಗೌಡರ ಫ್ಯಾಮಿಲಿ ಅದು ಅನಿವಾರ್ಯತೆ. ಅದು ಸೋತ್ರೆ ಮರ್ಯಾದೆ ಅಲ್ಲೂ ಹೋಗುತ್ತೆ. ಬಿ ಜೆ ಪಿಯವರು ಹೆಂಗಾದರೂ ಡಿ ಕೆ ಶಿವಕುಮಾರ್ ಅವ್ರನ್ನ ಸೋಲಿಸಲೇಬೇಕು ಅನ್ನೋಂಥ ಒಂದು ಪಣ. ಆಮೇಲೆ ಜೆ ಡಿ ಎಸ್ಗೂ ಕೋಪ ಇರೋದು ಅದುವೇ. ಯಾಕಂದರೆ ಡಿ ಕೆ ಶಿವಕುಮಾರ್ ಕಾರಣಕ್ಕಾಗಿ 6% ವೋಟ್ ಹೋಗಿದೆ ಅನ್ನುವಂಥದ್ದು. ಸೊ ಹಾಗಿರುವಾಗ ಎರಡೂ ಕಡೆಯಿಂದಲೂ ಕೂಡ ಶರಂಪರ ದುಡಿತಾರೆ, ದುಡಿದು ಗೆಲ್ಲಿಸ್ತಾರೆ ಅನ್ನುವಂಥದ್ದು. ಹಾಗಂತ ಡಿ ಕೆ ಶಿವಕುಮಾರ್ಗೆ ಅವ್ರಿಗೆ ಇಂಥದ್ದೆಲ್ಲ ಏನು ಚೆಕ್ಮೇಟ್ಗಳು ಇರೋದಿಲ್ಲ ಅಂತಲ್ಲ, ಅವರು ಕೂಡ ಸ್ಟ್ರಾಂಗೇ ಇದ್ದಾರೆ. ಆದರೆ ಇವರನ್ನ ಒಂದು ಟೀಕೆ ಮಾಡೋಕ್ಕೆ ಬರಲ್ಲ ನೋಡಿ, ಏಕವಚನದಲ್ಲಿ ಟೀಕೆ ಮಾಡೋಕ್ಕೆ ಬರಲ್ಲ. ಕೆಲವೊಮ್ಮೆ ಇರ್ತದಲ್ಲ, ಈಗ ಸುಮಲತಾ ನಿಂತಾಗ ರೇವಣ್ಣ ಹೆಂಗೆ ಟೀಕೆ ಮಾಡಿದ್ದು, ಏನು ಮೊನ್ನೆ ಹಿಂಗಾಯಿತು ಯಾಕೆ ಬಂದುಬಿಟ್ರಿ ಅಂತೇಳಿ ತಗೋ ಅದನ್ನೇ ಇಟ್ಕೊಂಡು ಸ್ವಾಭಿಮಾನದ ಕಾರಣದಲ್ಲಿ ಗೆದ್ದೇ ಬಿಟ್ರು. ಇವರನ್ನ ನಂಗೆ ಟೀಕೆ ಮಾಡೋಕ್ಕಾಗಲ್ಲ, ಮಹಾರಾಜರನ್ನು ಟೀಕೆ ಮಾಡೋಕ್ಕಾಗಲ್ಲ. ಎರಡೂ ಕಡೆ ಇಲ್ಲ ಅಂತಂದರೆ ಏನಾದರೂ ಒಂದು ವಿಷಯಗಳನ್ನು ಹೇಳಿ ಆಮೇಲೆ ನಿಮಗೆ ನೆಗೆಟಿವ್ಸ್ ಇಲ್ಲ. ಬಹಳ ಅಪರೂಪಕ್ಕೆ ಈ ಕಾಂಗ್ರೆಸ್ನ ಇಷ್ಟೊಂದು ಜನರಿಗೆ ಕುಟುಂಬ ರಾಜಕಾರಣದ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು, ಬಿ ಜೆ ಪಿಯಲ್ಲಿ ಇಷ್ಟೊಂದು ಕುಟುಂಬ ರಾಜಕಾರಣದ ಒಂದು ಅಬ್ಬರ, ಇದನ್ನೆಲ್ಲ ನೋಡಿದ್ರೆ ಎಲ್ಲ ಒಂದು ಕಡೆ ಅದರ ಒಳಗೂ ಒಂದು ಹೋಪ್ನ ನಾವು ಕಾಣ್ಬೋದಾದ್ರೆ ಅದು ಮಂಜುನಾಥ್ ಅಂತವರು ಅಂತ. ಅವರಿಂದ ಕಲಿಬೇಕ್ರಿ, ಎರಡೂ ಪಕ್ಷದವ್ರು ನೀವು ಕಲಿಬೇಕು ಅವರಿಂದ. ಹೆಂಗೆ ಬದುಕಿದ್ರು ಮನುಷ್ಯ, ಅಂಥ ಒಂದು ಸಂಸ್ಥೆ ಕಟ್ಟಿದ್ರು, ಎಷ್ಟು ಸರಳವಾಗಿದ್ದಾರೆ. ಅವ್ರಿಗೆ ಅಷ್ಟು ದೊಡ್ಡ ಫ್ಯಾಮಿಲಿ ಬ್ಯಾಕಪ್ ಇದ್ರೂ ಕೂಡ ಅದು ಯಾವುದನ್ನು ಅವರು ಅದನ್ನು ಬಳಸ್ಕೊಂಡಿಲ್ಲ ಅವರು ಅಂತ. ವೈ ಡೋಂಟ್ ಯು ಲರ್ನ್ ಫ್ರಮ್ ಇಟ್? ಎರಡೂ ರಾಜಕೀಯ ಪಕ್ಷಗಳು. ಮಾದೇಸ್ವಾಮಿ ನಮ್ಮ ಜೊತೆ ರಾಮನಗರದಿಂದ, ಬೆಂಗಳೂರು ಗ್ರಾಮಾಂತರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಸ್ವಾಮಿ, ಈಗ ಕಳೆದ ಬಾರಿ ಅಶ್ವಥ್ ನಾರಾಯಣ್ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿ, ಅಶ್ವಥ್ ನಾರಾಯಣ್ ಅಂತಂದರೆ ಇವರಲ್ಲ, ಯಾರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರಲ್ಲ, ಎಮ್ ಎಲ್ ಸಿ ಆಗಿ ಕೆಲಸ ಮಾಡಿದ ಅಶ್ವಥ್ ನಾರಾಯಣ್ ಗೌಡ ಒಳ್ಳೆ ವೋಟ್ ಪಡ್ಕೊಂಡಿದ್ರು. ಅದೆಲ್ಲ ಪಕ್ಕಕ್ಕೆ ಇಡೋಣ. 6 ಲಕ್ಷ ಚಿಲ್ಲರೆ ವೋಟ್ ಪಡ್ಕೊಂಡ್ರು. ಯಾವ ರೀತಿ ನಡೀತಿದೆ ಎಲೆಕ್ಷನ್ನು? ಯಾರ ಕೈ ಮೇಲು ಅಂತೇಳಿ ಇದು ಪಕ್ಕದ ಮಂಡ್ಯದಲ್ಲಿ ಕಳೆದ ಬಾರಿ ಏನು ಕೇಳ್ತಾ ಇದ್ವು, ಈ ಬಾರಿ ಇಲ್ಲಿ ಕೇಳ್ತಾ ಇದ್ವಿ. ಮಾದೇಸ್ವಾಮಿ, ಏನು ಅನಿಸ್ತಾ ಇದೆ? ಹೆಂಗೆ ನಡೀತಿದೆ ಎರಡೂ ಕಡೆ? ಜಯಪ್ರಕಾಶ್ ಸರ್, ಯಾಕಂದ್ರೆ ಈಗ ಕಾಂಗ್ರೆಸ್ಗೆ ಒಂದಷ್ಟು ಮಂಜುನಾಥ್ ರವರು ಕಣಕ್ಕಿಳಿದಿರ್ತಕ್ಕಂಥದ್ದೇನಿದೆ ಅದು ಒಂದು ರೀತಿಯಲ್ಲೂ ಎಲ್ಲೋ ಒಂದು ಕಡೆ ಅವರಿಗೆ ಸೋಲಿನ ಭೀತಿ ಖಂಡಿತವಾಗಿಯೂ ಕಾಡ್ತಾ ಇದೆ. ಯಾಕಂದ್ರೆ ಈ ಒಂದು ಕ್ಷೇತ್ರವನ್ನ ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಯಾಕಂದ್ರೆ ಇದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ನ ಹಿಡಿತದಲ್ಲಿದ್ದಂತಹ ಕ್ಷೇತ್ರವಾಗಿರುವಂತದ್ದು. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ಏನಿದೆ, ಆ ಚುನಾವಣೆಯಲ್ಲಿ ಸುಮಾರು 5 ಜನ ಶಾಸಕರು, ಅಂದ್ರೆ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಆ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ 5ರಲ್ಲಿ ಕಾಂಗ್ರೆಸ್ನ ಶಾಸಕರು ಇದ್ರೂ ಸಹ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಯ ಆಧಾರದ ಮೇಲೆ ಲೆಕ್ಕಾಚಾರವನ್ನ ಮಾಡಿದ್ರೆ ಸುಮಾರು 2 ಲಕ್ಷ ಮತಗಳು ಹೆಚ್ಚಾಗಿ ಮೈತ್ರಿ ಪಕ್ಷಕ್ಕೆ ಹೋಗುತ್ತೆ. ಅಂತಂದ್ರೆ ಇಲ್ಲಿ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಡೆದಂತಹ ಮತಗಳೇನಿದೆ, ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಪಡೆದಂತಹ ಮತಗಳು, ಈ ಅಂಕಿಅಂಶಗಳನ್ನ ಕೂಡ ಲೆಕ್ಕಾಚಾರ ಹಾಕಿದಂತಹ ಸಂದರ್ಭದಲ್ಲಿ ಸುಮಾರು 2 ಲಕ್ಷ ಮತಗಳು ಬಿಜೆಪಿ ಜೆಡಿಎಸ್ಗೆ ಹೋಗುತ್ತೆ. ಅವೆಲ್ಲವೂ ಕೂಡ ಒಂದಾಗಿ ಬಿಜೆಪಿಗೆ ಮತ ಬಿದ್ರೆ, ಅಂದ್ರೆ ಸಿ ಎನ್ ಮಂಜುನಾಥ್ ಅವರಿಗೆ ಮತ ಬಿದ್ರೆ ಇಲ್ಲಿ ಡಿ ಕೆ ಸುರೇಶ್ ಅವರಿಗೆ ಗೆಲ್ಲುವಂತದ್ದು ಬಹಳ ಕಷ್ಟ ಸಾಧ್ಯ ಅಂತನ್ನುವಂತಹ ಮಾತುಗಳಿದೆ. ಹಾಗಾಗಿಯೇ ಕೂಡ
ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಪ್ರತಿಷ್ಠೆಯ ಕಣವಾಗಿದೆ. ಯಾಕಂದ್ರೆ ಅವರ ರಾಜಕೀಯ ಭವಿಷ್ಯಕ್ಕೆ ಅವರು ಸಿಎಂ ಆಗ್ಬೇಕು ಅಂತನ್ನುವಂತಹ ಕನಸನ್ನ ಕಾಣ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮನನ್ನ ಗೆಲ್ಲಿಸ್ಕೊಂಡು ಹೋಗ್ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಒಂದು ಕಡೆ ಕ್ಲೀನ್ ಇಮೇಜ್ ಇರತಕ್ಕಂತಹ ಏನು ಎದುರಾಳಿ ಇರುವಂತದ್ದು, ಮತ್ತೊಂದು ಕಡೆ ವಿಧಾನಸಭಾ ಚುನಾವಣೆಯ ಅಂಕಿ ಅಂಶಗಳ ಏನು ಲೆಕ್ಕಾಚಾರ ಹಾಕಿದಂತಹ ಸಂದರ್ಭದಲ್ಲಿ ಮೈತ್ರಿಗೆ ಹೆಚ್ಚಿನ ಮುನ್ನಡೆ ಸಿಗುತ್ತೆ ಅಂತನ್ನುವಂತಹ ಕಾರಣಕ್ಕಾಗಿ, ಜೊತೆಗೆ ಈ ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಸಿ.ಎನ್. ಮಂಜುನಾಥ್ ಅವರ ಬಗ್ಗೆ ಯಾವುದೇ ಒಬ್ಬ ಮತದಾರರು ಕೂಡ ಅವರ ಬಗ್ಗೆ ವಿರುದ್ಧವಾಗಿ ಮಾತನಾಡಲ್ಲ. ಅವರು ರಾಜಕೀಯಕ್ಕೆ ಯಾಕೆ ಬರಬೇಕಾಗಿತ್ತು, ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತನ್ನುವಂತ ಒಂದಷ್ಟು ಸಣ್ಣ ಪುಟ್ಟ ಮಾತುಗಳನ್ನ ಹೊರತುಪಡಿಸಿದರೆ ಅವರ ವಿರುದ್ಧವಾಗಿ ಯಾವುದೇ ರೀತಿಯನ್ನ ಮತಗಳನ್ನ ಅವರು ಕೂಡ ಒಳ್ಳೆಯ ಅಭ್ಯರ್ಥಿಯೇ ಅಂತನ್ನುವಂತ ಮಾತುಗಳು ಕೂಡ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಡಿ.ಕೆ. ಸುರೇಶ್ ಅವರು ಕ್ಷೇತ್ರದಾದ್ಯಂತ ಸಾಕಷ್ಟು ಸಂಚಾರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಸಿ.ಎನ್. ಮಂಜುನಾಥ್ ಅವರು ಅಧಿಕೃತವಾಗಿ ಅಬ್ಬರದ ಪ್ರಚಾರಕ್ಕೆ ಮಾದೇಸ್ವಾಮಿ ಒಂದು ಪಾಯಿಂಟು ಅಂದ್ರೆ ಇದು ಇಂಪಾರ್ಟೆಂಟ್ ಅಲ್ವೋ ನನಗೆ ಗೊತ್ತಿಲ್ಲ. ಕೆಲವೊಮ್ಮೆ ಅಂದ್ರೆ ಮಂಜುನಾಥ್ ಅವರಿಗೆ ಯಾವ್ಯಾವ ಜಾಗ ಯಾವ್ಯಾವ ಊರು ಏನು ಗೊತ್ತಿಲ್ಲ, ಕ್ಷೇತ್ರ ಗೊತ್ತಿಲ್ಲ. ಬಟ್ ಸುರೇಶ್ ಅವರಿಗೆ ಕ್ಷೇತ್ರ ಗೊತ್ತಿದೆ. ಇದು ಕೇವಲ ಹೇಳಿಕೆಗೆ ಮಾತ್ರ ಸೀಮಿತವಾಗುತ್ತಾ, ನಿಜವಾಗಿ ರಾಜಕೀಯದಲ್ಲಿ ಇದು ವರ್ಕೌಟ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ಈಗ ಪ್ರತಾಪ್ ಸಿಂಹ ಮೈಸೂರಿಗೆ ಬಂದಾಗ ಮೈಸೂರು ಏನು ಗೊತ್ತಿತ್ತು ಪ್ರತಾಪ್ಗೆ? ಸದಾನಂದ ಗೌಡರು ಬೆಂಗಳೂರು ಉತ್ತರಕ್ಕೆ ಬಂದಾಗ ಏನು ಗೊತ್ತಿತ್ತು ಬೆಂಗಳೂರು ಉತ್ತರ? ಇದು ಕೇವಲ ಹೇಳಿಕೆಗೆ ಮಾತ್ರ, ಪಾಸಿಂಗ್ ಕಮೆಂಟ್ಗೆ ಮಾತ್ರ ಸೀಮಿತವಾಗುತ್ತಾ? ಇದೇನಾದರೂ ವರ್ಕೌಟ್ ಆಗುತ್ತಾ? ನೋಡಿ ಜಯಪ್ರಕಾಶ್ ಸರ್, ಏನು ಪ್ರಮುಖವಾಗಿ ಈಗ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇರುವಂತಹ ವಿಚಾರಗಳೇ. ನೀವು ಹೇಳದಾಗೆ ಸಿ.ಎನ್. ಮಂಜುನಾಥ್ ಅವರಿಗೆ ಇಡೀ ಕ್ಷೇತ್ರ ಎಲ್ಲಿ ಗೊತ್ತಿದೆ ಅಂದ್ರೆ, ಡಿ.ಕೆ. ಸುರೇಶ್ ಅವ್ರಿಗಾದ್ರೆ ಇಡೀ ಕ್ಷೇತ್ರದ ಪರಿಚಯ ಇದೆ, ಪ್ರತಿಯೊಂದು ಮೂಲೆಯೂ ಕೂಡ ಗೊತ್ತು. ಹಾಗಾಗಿ ಈ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನೀವು ಡಿ.ಕೆ. ಸುರೇಶ್ ಅವರನ್ನ ಗೆಲ್ಲಿಸಬೇಕು ಅಂತನ್ನುವಂತಹ ಮಾತುಗಳನ್ನ ಹೇಳ್ತಾ ಬಂದಿದ್ದಾರೆ ಹೊರತು ಕಾಂಗ್ರೆಸ್ನವರು ಅವರ ವಿರುದ್ಧವಾಗಿ ಅಂದ್ರೆ ಸಿ.ಎನ್. ಮಂಜುನಾಥ್ ಅವರ ವಿರುದ್ಧವಾಗಿ ಕ್ಷೇತ್ರ ಗೊತ್ತಿಲ್ಲ ಅಂತನ್ನುವಂಥದ್ದು ವಿಚಾರವನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಕ್ಷೇತ್ರದ ವಿಚಾರದಲ್ಲಿ ಕೂಡ ಸಾಕಷ್ಟು ಜನರು ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನವರು ಹೇಳ್ತಾ ಇದ್ರೆ ಕ್ಷೇತ್ರ ತಾನಾಗಿಯೇ ಗೊತ್ತಾಗುತ್ತೆ. ಕಣಕ್ಕಿಳಿದಂತಹ ಸಂದರ್ಭದಲ್ಲಿ ಆ ಸಿ.ಎನ್. ಮಂಜುನಾಥ್ ಅವರು ಸಹ ಅವರ ಏನು ಹಿಂದೆ ಜನಸೇವೆಯನ್ನ ಮಾಡಬೇಕು, ಬಡವರಿಗೋಸ್ಕರ ಸೇವೆಯನ್ನ ಮಾಡಬೇಕು ಅಂತನ್ನುವಂಥದ್ದೇ. ಇದ್ದಂತಹ ಸಂದರ್ಭದಲ್ಲಿ ಕೇವಲ ಕ್ಷೇತ್ರ ಗೊತ್ತಿರಬೇಕು ಅಂತನ್ನುವಂಥದ್ದಿಲ್ಲ, ಜನರ ಕಷ್ಟ ಸುಖಗಳು ಗೊತ್ತಿದ್ರೆ ಸಾಕು ಅಂತನ್ನುವಂತಹ ಮಾತನ್ನ ಜೆಡಿಎಸ್ ಹಾಗೂ ಬಿಜೆಪಿಯ ನಾಯಕರುಗಳು ಹೇಳ್ತಾ ಇರುವಂತದ್ದು. ಒಂದಷ್ಟು ವರ್ಕೌಟ್ ಆಗುತ್ತೆ ಕೆಲವು ಸ್ಥಳಗಳಲ್ಲಿ. ಯಾಕಂದ್ರೆ ಮಂಜುನಾಥ್ ಅವರು ಹೊಸಬ್ರು ಅಂತ ಅನ್ನುವಂತಹ ಕಾರಣಕ್ಕೆ ಇನ್ನೂ ಕೂಡ ಕ್ಷೇತ್ರ ಗೊತ್ತಿಲ್ಲ, ನಮ್ಮ ಊರ್ ಗೊತ್ತಿಲ್ಲ, ಅವ್ರಿಗೆ ಮತವನ್ನ ಹಾಕಿದ್ರೆ ಹೇಗೆ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಅನ್ನುವಂತಹ ಮತಗಳು ಒಂದಷ್ಟು ಕಡೆಗಳಲ್ಲಿ ವರ್ಕೌಟ್ ಆಗ್ಬೋದು. ಆದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಅದು ವರ್ಕೌಟ್ ಆಗಲ್ಲ. ಯಾಕಂದ್ರೆ ಮಂಜುನಾಥ್ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ, ಅವರ ಸೇವೆ ಬಗ್ಗೆ ಜನರಲ್ಲಿ ಉತ್ತಮವಾದಂತಹ ಅಭಿಮಾನ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಬಹಳಷ್ಟು ಕುತೂಹಲದ ಕಣ ಆಗುತ್ತೆ ಜಯಪ್ರಕಾಶ್. ಓಕೆ, 3 ಕ್ಷೇತ್ರಗಳಂತೂ ನಿಮಗೆ ಹಬ್ಬ. ಮಂಡ್ಯ, ಆ ಕಡೆ ಮೈಸೂರು, ಈ ಕಡೆ ಬೆಂಗಳೂರು ಗ್ರಾಮಾಂತರ. ಇನ್ನು ಮಂಡ್ಯ ಲೋಕಸಭಾ ಅಂಗಳಕ್ಕೆ ಎಚ್.ಡಿ. ಕುಮಾರ್